ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಆರುಂಡಿ. ಧರ್ಮಸ್ಥಳದಲ್ಲಿ ಸಾಮೂಹಿಕವಾಗಿ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸೌಜನ್ಯ ಅವರ ಮಾವ ಬಿಗ್ ಅಪ್ಡೇಟನ್ನು ಕೊಟ್ಟಿದ್ದಾರೆ. ಈತ ಸ್ನೇಹಮಯಿ ಕೃಷ್ಣ ಸೌಜನ್ಯ ಹೆಣ್ಣುಮಗಳನ್ನು ತನ್ನ ದೇಹದ ಕಾಮದಾಸಿಗೆ ಬಳಸಿಕೊಂಡು ಆಕೆ ಪ್ರಾಣವನ್ನು ತೆಗೆದಿದ್ದೇ ಸೌಜನ್ಯ ಮಾವ ವಿಠಲ್ಗೌಡ ಅಂತ ದೊಡ್ಡ ಆರೋಪವನ್ನು ಮಾಡಿ ಕೆಲವರ ಕೆಂಗಣಿಗೂ ಕೂಡ ಗುರಿಯಾಗಿದ್ದರು. ಇನ್ನೊಂದು ಕಡೆ ಅಭಿಷೇಕ್, ಮನಾಫ್, ವಿಠಲ್ಗೌಡ ತಮ್ಮ ವಿರುದ್ಧ ಆರೋಪಗಳೆಲ್ಲ ಶುದ್ಧ ಸುಳ್ಳು ಅನ್ನುವಂತೆ ಖುಷಿಯಾಗಿ ಮಾಧ್ಯಮಗಳ ಎದುರು ಗಟ್ಟಿಯಾಗಿ ನಿಂತು ಆತ್ಮವಿಶ್ವಾಸದಿಂದ ಬೈಟನ್ನು ಕೊಡ್ತಾ ಇರೋದನ್ನು ನೀವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. ಅದಿರಲಿ, ಸದ್ಯದಲ್ಲೇ ಹೊರಗೆ ಬರಲಿದೆ ಅಂತ ಪಾಸಿಟಿವ್ ಸ್ಟೇಟ್ಮೆಂಟ್ಗಳನ್ನು ಅವರೆಲ್ಲರೂ ಕೂಡ ಕೊಡ್ತಾ ಇರೋದು. ಒಂದು ಕಡೆ ಇವರೆಲ್ಲರ ವಿರುದ್ಧವಾಗಿ ಸುದ್ದಿ ಪ್ರಸಾರವಾಗ್ತಾ ಇದ್ದರೆ ಈಗ ಅವರೇ ಮಾಧ್ಯಮಗಳ ಮುಂದೆ ಒಂದು ರೀತಿಯಾದಂಥ SITಯಲ್ಲಿ ಪಾರದರ್ಶಕವಾದಂಥ ತನಿಖೆ ನಡೀತಾ ಇದೆ ಅನ್ನೋ ಕುರಿತಾಗಿ ಮಾತನಾಡ್ತಾ ಇರೋದು. ಇನ್ನು ವಿಠಲ್ಗೌಡ ಕಳೆದ 2 ದಿನಗಳಿಂದ ಮೀಡಿಯಾಗಳಲ್ಲಿ ಓಡಾಡ್ತಿದ್ದ ಸುದ್ದಿಗಳನ್ನೆಲ್ಲ ತಲೆ ಕೆಳಗಾಗುವಂತೆ ಮಾಡಿಬಿಟ್ಟಿದ್ದಾರೆ. ಯಾಕೆಂದರೆ ಅದಕ್ಕೆ ಕಾರಣ ಕೂಡ ಇದೆ. ವಿಠಲ್ಗೌಡ ಅವರು ಸದ್ಯದಲ್ಲಿ ಅರೆಸ್ಟ್ ಆಗ್ತಾರೆ, ಅವ್ರಿಗೂ ಕೂಡ SIT ಡ್ರಿಲ್ ಮಾಡ್ತಾ ಇದೆ, ಹೀಗೆ ಅನೇಕ ಸುದ್ದಿಗಳು ಪ್ರಸಾರವಾಗ್ತಾ ಇದ್ವು. ಆದರೆ ಇದೀಗ ಅವರೇ ಸ್ವತಃ SIT ತನಿಖೆ ನಂತರ ಒಂದು ಲೈವ್ನಲ್ಲಿ ವಿಡಿಯೋ ಮಾಡಿ ಅನೇಕ ಅಚ್ಚರಿ ಮಾಹಿತಿಗಳನ್ನು ಕೂಡ ಹೊರಹಾಕಿದ್ದಾರೆ. SIT ಪೊಲೀಸರು ಸರಿಯಾಗಿ ಡ್ರಿಲ್ ಮಾಡಿದ್ದಾರೆ, ಇನ್ನೇನು ಎಲ್ಲರ ಕತೆ ಮುಗೀತು, ಬೂಡೆ ಗ್ಯಾಂಗ್ ನಿಜಬಣ್ಣ ಬಯಲಾತು ಅಂತ ಎಲ್ಲರೂ ತಲೆಗೊಂದು ಮಾತನಾಡ್ತಾ ಇದ್ರೆ, ಇತ್ತ ವಿಠಲ್ಗೌಡ ಲೈವ್ ಬಂದು ಒಂದು ವಿಡಿಯೋ ಮಾಡಿ ಸ್ಥಳ ಮಹಜರು ನಡೆದ ವೇಳೆ ಏನೆಲ್ಲ ಆಯಿತು ಅನ್ನೋ ಸತ್ಯಾಂಶವನ್ನು ಬಿಚ್ಚಿಟ್ಟಿದ್ದಾರೆ. ವಿಠಲ್ಗೌಡ ಅವರೊಂದಿಗೆ 2 ದಿನಗಳ ಕಾಲ ಸ್ಪಾಟ್ ಮಹಜರ್ನಲ್ಲಿ ಏನೆಲ್ಲ ಆಯಿತು ಅನ್ನೋ ಕುರಿತಾದಂಥ ಒಂದು ಕಂಪ್ಲೀಟ್ ಸ್ಟೋರಿನ ಹೇಳ್ತೀನಿ. ಮತ್ತೆ ಮಹೇಶ್ ತಿಮ್ರೋಡಿ ಅವರು ಆ ಕಾಡು ಕೆಳೆದಿದ್ದಾರೆ. ಅವರು ಕೂಡ SIT ಪೊಲೀಸ್ ಸ್ಟೇಷನ್ಗೆ ಬಂದು ಅಲ್ಲೊಂದು ದೂರನ್ನು ಸಲ್ಲಿಸಿರೋದು, ಅದು ಕೂಡ ಈ ಕೇಸ್ಗೆ ಮತ್ತೊಮ್ಮೆ ತಿರುವನ್ನು ಪಡೆದುಕೊಳ್ತಾ ಇದೆ. ಧರ್ಮಸ್ಥಳ ಅರಣ್ಯದಲ್ಲಿ ಸ್ಥಳ ಮಹಜರು ಮಾಡಲಿಕ್ಕೆ ವಿಠಲ್ಗೌಡನ್ನು ಕರ್ಕೊಂಡು ಹೋಗಿದ್ದರು. ಅಲ್ಲಿ 8 ಮಾನವ ಅಸ್ಥಿಪಂಜರಗಳು ಪತ್ತೆಯಾಗಿದೆಯಂತೆ. ಇದ್ಯಾವುದು ಕೂಡ ನನ್ನ ಹೇಳಿಕೆ ಅಲ್ಲ, ಇದನ್ನು ಸ್ವತಃ ವಿಠಲ್ಗೌಡ ಲೈವ್ ಬಂದು ಮಾತನಾಡಿರೋದು. ಅಲ್ಲಿ 8 ಅಸ್ಥಿಪಂಜರಗಳು ಪತ್ತೆಯಾಗಿದ್ದಾವೆ. ಹತ್ತಿರದಲ್ಲಿ ಒಂದಿಷ್ಟು ಮಾಟ ಮಂತ್ರ ಮಾಂತ್ರಿಕ ಆಚರಣೆಗಳಿಗೆ ಸಂಬಂಧಿಸಿದಂಥ ವಸ್ತುಗಳು ಸಹ ಕಂಡು ಬಂದವು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಪೊಲೀಸ್ನವರು AC ಅಥವಾ ತಹಶೀಲ್ದಾರ್ ಸಮ್ಮುಖದಲ್ಲಾಗಲಿ ಸೀಸ್ ಮಾಡಬೇಕು ಅನ್ನೋದೇನಿಲ್ಲ. ಯಾಕೆಂದರೆ ಅಲ್ಲಿ ಸಿಕ್ಕಂಥ ಎಲ್ಲ ಬುರುಡೆಗಳು ಅಸ್ಥಿಪಂಜರಗಳು ಭೂಮಿಯ ಮೇಲ್ಭಾಗದಲ್ಲೇ ಇವೆ. ಹಾಗಾಗಿ ಆ ಕಾರಣಕ್ಕೋಸ್ಕರವಾಗಿ ಪೊಲೀಸರು ಮಾತ್ರ ವಿಠಲ್ಗೌಡನ ಕರೆದುಕೊಂಡು ಹೋಗಿ ಅಲ್ಲಿ ಎಲ್ಲವನ್ನು ಕೂಡ ಸೀಸ್ ಮಾಡ್ಕೊಂಡು ಬಂದರು ಎನ್ನಲಾಗ್ತಾ ಇದೆ. ಹಾಗಾದರೆ SIT ತನಿಖೆ ಈಗ ಶುರುವಾಯಿತಾ? ಚಿನ್ನಯ್ಯನನ್ನು ಬಿಟ್ಟರೆ ಉಳಿದವರೆಲ್ಲ SIT ತನಿಖೆ ನಂತರ ಅಷ್ಟು ಹ್ಯಾಪಿ ಮೋಡ್ನಲ್ಲಿರೋದು ನೋಡಿದ್ರೆ ಈ ಕೇಸ್ನಲ್ಲಿ ಇನ್ನೇನೋ ಬಹಳಷ್ಟು ನಿಗೂಢವಾಗಿರೋ ಸತ್ಯಾಂಶಗಳು ಕೂಡ ಇದೆ ಅನ್ನಿಸ್ತಾ ಇದೆ. ಯಾವ ಆ್ಯಂಗಲ್ನಲ್ಲಿ SIT ತನಿಖೆ ನಡೆಸ್ತಾ ಇದೆ ಅನ್ನೋ ಅನುಮಾನಗಳು ಸಹಜವಾಗಿ ಮೂಡ್ತಾ ಇರೋದು. ಇನ್ನೊಂದು ಕಡೆ ನಿನ್ನೆ ಒಂದು ಫೋಟೋ ವೈರಲ್ ಆಗಿದೆ. ರಾತ್ರಿ ಇದೆ ಮಹೇಶ್ ತಿಮ್ರೋಡಿ ಮತ್ತು ಗಿರೀಶ್ ಮಟ್ಟಣ್ಣನವರು ಇಬ್ಬರು ಕೂಡ ಮುಖಾಮುಖಿ ಆಗಿರ್ತಕ್ಕಂಥ ಒಂದು ಫೋಟೋ. ತುಂಬ ಸಂತಸಭರಿತವಾಗಿ ಇಬ್ಬರು ಕೂಡ ಮಾತನಾಡ್ಕೊಳ್ತಾ ಇದ್ದಾರೆ. ಉಭಯ ಕುಶಲೋಪರಿ ಮಾತನಾಡ್ತಾ ಇರುವಂಥ ಒಂದು ಫೋಟೋ ರೀತಿಯಾಗಿ ಅದಿದೆ. ಹಾಗಾದರೆ SIT ತನಿಖೆ ನಡೆಸ್ತಾ ಇರೋದು ಯಾವ ರೀತಿಯಾಗಿ, ಅವರಿಗೆ ಬೇಕಾಗಿರ್ತಕ್ಕಂಥ ದಾಖಲೆಗಳೇನು, ಸತ್ಯಾಂಶಗಳೇನು ಎಲ್ಲವನ್ನೂ ಕೂಡ ದಾಖಲೆಯ ಸಮೇತವಾಗಿ ಒಂದು ಇನ್ವೆಸ್ಟಿಗೇಷನನ್ನು ನಡೆಸ್ತಾ ಇದೆ ಅನ್ನೋದು ಗೊತ್ತಾಗುತ್ತೆ. ಇನ್ನು ಇದಕ್ಕಿಂತ ದೊಡ್ಡ ಬಿಗ್ ಅಪ್ಡೇಟ್ ಅಂದರೆ ನಾನು ಆರಂಭದಲ್ಲಿ ಹೇಳಿದೆ, ಮಹೇಶ್ ತಿಮ್ರೋಡಿ ಮತ್ತೊಂದು ಕಂಪ್ಲೇಂಟ್ನ SIT ಕೊಟ್ಟಿರೋದು. ಧರ್ಮಸ್ಥಳದಲ್ಲಿ UDR ಪ್ರಕರಣಗಳ ಕುರಿತಾಗಿ ದೂರು ನೀಡಲಿಕ್ಕೆ SIT ಕಚೇರಿಗೆ ಮಹೇಶ್ ತಿಮ್ರೋಡಿ ಅವರು ಭೇಟಿ ಕೊಟ್ಟಿದ್ದರು. ಅದರಂತೆ SIT ಪೊಲೀಸರಿಗೂ ಕೂಡ ದೂರನ್ನು ಸಲ್ಲಿಸಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಅರ್ಜಿಯನ್ನು SIT ಪೊಲೀಸ್ನವರು ಕೂಡ ರಿಸೀವ್ ಮಾಡಿಕೊಂಡು ಅದಕ್ಕೆ ಒಂದು ಸಹಿಯನ್ನು ಹಾಕಿ ಒಂದು ರಿಸೀವ್ಡ್ ಕಾಪಿಯನ್ನು ಕೂಡ ಅವರಿಗೂ ಕೂಡ ಕೊಟ್ಟಿದ್ದಾರೆ. ಹಾಗಾದರೆ ಏನು ಮಹೇಶ್ ತಿಮ್ರೋಡಿ ಕೊಟ್ಟಿರ್ತಕ್ಕಂಥ ದೂರು ಅಂದರೆ, ಧರ್ಮಸ್ಥಳ ದೇವಸ್ಥಾನ ನಡೆಸ್ತಕ್ಕಂಥ ವಸತಿ ಗೃಹಗಳಲ್ಲಿ ನಡೆದಂಥ ಕೆಲವು ಅಪರಿಚಿತ ಸಾವುಗಳ ಬಗ್ಗೆ ಸಂಭವ್ಯ ಕೃತ್ಯಗಳ ಪ್ರಕರಣಗಳಿಗಾಗಿ FIRನ ಮಾಡಿ ಅಂತ ಹೇಳಿ ಅವರೊಂದು ವಿನಂತಿ ಮಾಡ್ತಾ ಇದ್ದಾರೆ. ಮಹೇಶ್ ತಿಮ್ರೋಡಿಯವರ ದೂರಿನಲ್ಲಿ ಏನಿದೆ ಅನ್ನೋದನ್ನು ಮಾತ್ರ ನಾನಿಲ್ಲಿ ಸ್ಪಷ್ಟೀಕರಣ ಪಡಿಸ್ತಾ ಇದ್ದೀನಿ. ಅವರು ಹೇಳ್ತಾ ಇರೋ ಹಾಗೆ ಒಂದು ಲೆಟ್ರಲ್ಲಿ ಏನಿದೆ ಅಂದರೆ, ನಾನು ಮಾಹಿತಿ ಹಕ್ಕು ಕಾಯ್ದೆ ಅಡಿ ಎಲ್ಲ ದಾಖಲೆಗಳನ್ನು ಪಡೆದಿದ್ದೀನಿ. ಆ ದಾಖಲೆಗಳನ್ನು ಆಧರಿಸಿ ನಾನು ಈ ದೂರನ್ನು ಕೊಡಲಿಕ್ಕೆ ಬಂದಿರೋದು. 2006ರಿಂದ 2010ರವರೆಗೆ ಇದೇ ಧರ್ಮಸ್ಥಳದ ಗಾಯತ್ರಿ, ಶರಾವತಿ ಮತ್ತು ವೈಶಾಲಿ ವಸತಿ ಗೃಹಗಳಲ್ಲಿ ಅನೇಕ ಸಂಶಯಾಸ್ಪದವಾಗಿ ಹಲವು ಸಾವುಗಳು ಸಂಭವಿಸಿದ್ದಾವೆ. ಅಂಥ ಕೆಲವು 4 ಅಪರಿಚಿತ ಸಾವುಗಳನ್ನು ನಾನು ಮೆನ್ಷನ್ ಮಾಡಿದ್ದೀನಿ. ಪರಿಚಿತ ಶವಗಳನ್ನು ಬೇಕಂತಲೇ ಅನಾಥ ಶವ ಅಂತೇಳಿ ಘೋಷಣೆ ಮಾಡಿ ತಕ್ಷಣವೇ ಗ್ರಾಮ ಪಂಚಾಯಿತಿ ಮುಖಾಂತರ ಸಮಾಧಿ ಮಾಡಿಬಿಟ್ಟಿದ್ದಾರೆ. ಇವುಗಳು ಎಲ್ಲರ ದೃಷ್ಟಿಯಿಂದ ಉದ್ದೇಶಪೂರ್ವಕವಾಗಿ ಹೀಗೆ ಮಾಡಿದ್ದಾರೆ ಅನ್ನಿಸ್ತಾ ಇದೆ ಅನ್ನೋ ಶಂಕೆ ಮೂಡ್ತಾ ಇದೆ. ಈ ದೂರು ಈ ಕೆಳಕಂಡ 4 ಪ್ರಕರಣಗಳಿಗೆ ಮಾತ್ರ ಸೀಮಿತ ಆಗಿರೋದು ಅಂತ ಒಂದು 4 ಕೇಸನ್ನು ಮಾತ್ರ ಅವರು ಮೆನ್ಷನ್ ಮಾಡಿರೋದು.
ಅದರಲ್ಲಿ ಒಂದು 2006ರಲ್ಲಿ ನಡೆದಿರೋದು 50ರಿಂದ 55 ವರ್ಷದ ಅಪರಿಚಿತ ಗಂಡಸಿಂದು. ಆ್ಯಕ್ಚುಲಾಗಿ ಅದು ವಸತಿ ಗೃಹ ಗಾಯತ್ರಿಲಿ ಕಂಡು ಬಂದಿತ್ತಂತೆ. UDR ನಂಬರನ್ನು ಕೂಡ ಅವ್ರು ಮೆನ್ಷನ್ ಮಾಡಿದ್ದಾರೆ. ಆ ಒಂದು ಮೃತದೇಹವನ್ನು ಅನಾಥ ಶವ ಅಂತೇಳಿ ಗ್ರಾಮ ಪಂಚಾಯತಿ ಮುಖಾಂತರ ಸಮಾಧಿ ಮಾಡಲಾಯ್ತಂತೆ. ಅದರದ್ದು ರಶೀದಿಯನ್ನು ಕೂಡ ಅವರು ಹಾಕಿದ್ದಾರೆ. ಹಾಗಾದರೆ ಪರಿಚಿತ ಶವವನ್ನು ಅದು ಹೇಗೆ ಅನಾಥ ಶವ ಅಂತ ಹೇಳಿ ಹಾಕ್ತಾರೆ ಅಂತ. ಯಾಕೆ ಅಂದರೆ ಅವ್ರು ರಿಸೀವ್ ಮಾಡ್ಕೊಂಡಿರ್ಬೇಕಾದ್ರೆ ಅಲ್ಲೊಂದು ಅಡ್ರೆಸ್ ಇರುತ್ತೆ, ಅವ್ರು ಎಲ್ಲಿಂದ ಬಂದಿದ್ದಾರೆ ಅನ್ನೋದಿರುತ್ತೆ, ಎಲ್ಲವೂ ಕೂಡ ಇರುತ್ತೆ. ಅದು ಹೇಗೆ ಅನಾಥ ಶವ ಅಂತ ಹೇಳ್ತಾರೆ ಅನ್ನೋದು ಇವರು ಒಂದಿಷ್ಟು ಶಂಕೆ. ಇನ್ನು 2006ರಲ್ಲೇ ಅಪರಿಚಿತ ಹೆಂಗಸು ಪತ್ತೆಯಾಗಿರುತ್ತೆ. ಅದು ಕೂಡ ಶರಾವತಿ ವಸತಿ ಗೃಹದಲ್ಲಿ. ಅದಕ್ಕೂ ಸಂಬಂಧಪಟ್ಟ ಹಾಗೆ UDR ನಂಬರ್ನು ಕೂಡ ಅವ್ರು ಹಾಕಿದ್ದಾರೆ. ಇನ್ನು ವೈಶಾಲಿ ವಸತಿ ಗೃಹದಲ್ಲಿ 2007ರಲ್ಲಿ ಅಪರಿಚಿತ ಗಂಡಸಿನ ಮೃತದೇಹ ಪತ್ತೆಯಾಗಿರುತ್ತೆ. 30ರಿಂದ 35 ವರ್ಷ. ಅದು ಶವ ಪರೀಕ್ಷೆ ನಡೆದಿದ್ದರೂ ಕೂಡ ಯಾವುದೇ ದಾಖಲೆಯನ್ನು ಕೂಡ ತೋರಿಸಿಲ್ಲ ಅನ್ನೋ ಆರೋಪ ಅವ್ರದ್ದು. ಇನ್ನು ಗಾಯತ್ರಿ ವಸತಿ ಗೃಹ 2010ರಲ್ಲಿ ಅಪರಿಚಿತ ಗಂಡಸು ಪತ್ತೆ ಆಗುತ್ತೆ. ಮರಣದ ಕಾರಣವನ್ನು ಆತ ವಿಷಪ್ರಾಶನ ಮಾಡಿದ್ದಾನೆ ಅಂತ ದಾಖಲು ಮಾಡಲಾಗಿದೆ. ಅದಾದ ಮೇಲೂ ಕೂಡ ಪಂಚಾಯಿತಿ ಕಡೆಯಿಂದ ಈ ರೀತಿಯಾಗಿ ಅದನ್ನು ದಫನ್ ಮಾಡಿರ್ತಾರೆ. ಆದರೆ ಯಾಕೆ ಇದನ್ನು ಅಪರಿಚಿತ ಶವ ಅಂತ ಹೇಳಿ ಮಾಡಿದ್ರು ಅನ್ನೋ ಅನುಮಾನಗಳು. ಕಾನೂನಿನ ಪ್ರಕಾರ ಯಾವುದೇ ಸಂಭವ್ಯ ಕೃತ್ಯಗಳು ನಡೆದಾಗ, ಕೃತ್ಯ ಮೀನ್ಸ್ ಕೊಲೆಗಳು ನಡೆದಾಗ, ಅಥವಾ ಅವರೇ ತಮ್ಮ ಪ್ರಾಣವನ್ನು ತಾವೇ ಕಳೆದುಕೊಂಡಿದ್ದರೆ, ಆ ಥರದ ಅನುಮಾನಗಳಿದ್ದರೆ FIR ಮಾಡ್ತಾರೆ. ವಸತಿ ಗೃಹಗಳಲ್ಲಿ ಕಾನೂನಿನ ಪ್ರಕಾರ ಅವ್ರ ನೋಂದಣಿ ಲೆಡ್ಜರ್ ಇರುತ್ತೆ. ಆ ಪ್ರತಿ ಅತಿಥಿ ಯಾರೇ ಬಂದಿರಲಿ ಅವರೊಂದು ID ಕಾರ್ಡ್ ಅಥವಾ ಹೆಸರು, ಅಡ್ರೆಸ್ ಅಥವಾ ಸಹಿ ತೆಗೆದುಕೊಳ್ತಾರೆ. ಅದು ಹೇಗೆ ನೀವು ಅಪರಿಚಿತ ಅಂತ ಹೇಳಿ ದಾಖಲಿಸ್ತೀರಿ? ಇದು ಕಾನೂನುಬದ್ಧವಾಗಿ ಅಸಾಧ್ಯ. ಪಂಚಾಯತಿ ಕಡೆಯಿಂದ ಉದ್ದೇಶಪೂರ್ವಕವಾಗಿ ಇದನ್ನು ಮರೆಮಾಚಲಿಕ್ಕೆ ಈ ರೀತಿಯಾಗಿ ಏನಾದರೂ ಮಾಡಿದ್ದಾರಾ ಅನ್ನೋ ಅನುಮಾನಗಳನ್ನು, ಗಂಭೀರವಾದಂಥ ಅನುಮಾನ ಬಲವಾಗಿದೆ ಅಂತ ಹೇಳಿ ಅವ್ರು ದೂರನ್ನು ಕೊಟ್ಟಿರೋದು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಅತಿಥಿ ಗೃಹಗಳ ನೋಂದಣಿ ಪುಸ್ತಕ, ಸಿಬ್ಬಂದಿಗಳ ಕರ್ತವ್ಯ ಪಟ್ಟಿ ಮತ್ತು ವೋಚರ್ ಪ್ರತಿಯೊಂದು ಕೊಟ್ಟಿರೋದು, ರಿಸೀವ್ಡ್ ಕಾಪಿ ಆಗಿರ್ಬೋದು, ಎಲ್ಲವನ್ನೂ ಕೂಡ ವಶಪಡಿಸ್ಕೊಳ್ಬೇಕು ಬೇಗ ಅಂತ ಹೇಳಿ ಅವರು ವಿನಂತಿ ಮಾಡ್ಕೊಳ್ತಾ ಇದ್ದಾರೆ. 11/9/2025 ಅಂದರೆ ನಿನ್ನೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ದೂರನ್ನು ಕೊಟ್ಟಿರೋದು. ಅದಕ್ಕೆ ರಿಸೀವ್ಡ್ ಬೈ ಅಂತ ಹೇಳಿ ಚೀಫ್ ಇನ್ವೆಸ್ಟಿಗೇಷನ್ ಆಫೀಸರ್ SIT ಇನ್ವೆಸ್ಟಿಗೇಷನ್ ಟೀಮ್ ಧರ್ಮಸ್ಥಳ ಅವರು ಕೂಡ ಒಂದು ಸಹಿಯನ್ನು ಕೂಡ ಹಾಕ್ಕೊಟ್ಟಿದ್ದಾರೆ. ಹಾಗಾಗಿ ಈ ಕೇಸ್ಗೆ ಮತ್ತೊಮ್ಮೆ ರೋಚಕತೆ ಸಿಗ್ತಾ ಇರೋದು. ಇನ್ನು ಆನೆ ಮಾವುತನ ಕೇಸ್ ನೋಡಿ, ಧರ್ಮಸ್ಥಳದ ಆನೆ ಮಾವುತ ನಾರಾಯಣ ಹಾಗೂ ತಂಗಿ ಯಮುನಾ ಅವರ ಕೃತ್ಯಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ನಾರಾಯಣ ಅವರ ಪುತ್ರ ಗಣೇಶ ಮತ್ತು ಪುತ್ರಿ ಭಾರತಿ SITಗೆ ಮತ್ತೆ ದೂರನ್ನು ಕೊಟ್ಟಿದ್ದಾರೆ. ಹೈಕೋರ್ಟ್ನಲ್ಲಿ ಕೇಸ್ ಇದೆ, ಹಾಗಾಗಿ ನಾವು ಕಂಪ್ಲೇಂಟ್ನ ರಿಸೀವ್ ಮಾಡೋಕ್ಕೆ ಬರೋದಿಲ್ಲ ಅಂತೇಳಿ SIT ಆರಂಭದಲ್ಲಿ ಹೇಳಿತ್ತು. ಅದಕ್ಕೋಸ್ಕರವಾಗಿ ಅವರು SIT ಮೇಲೆ ನಂಬಿಕೆ ಇದೆ ಅನ್ನಿಸ್ತಾ ಇದೆ. ಈ ಕೇಸ್ ಹೋಗ್ತಾ ಇರೋ ರೀತಿಯನ್ನು ನೋಡಿ ಅವರು ಹೈಕೋರ್ಟ್ನಿಂದ ಆ ಕೇಸನ್ನು ವಾಪಸ್ ಪಡೆದು ಮತ್ತೆ SIT ಕಂಪ್ಲೇಂಟ್ ಕೊಟ್ಟರು. ಅವರು ಕೂಡ ಮಾಧ್ಯಮಗಳ ಮುಂದೆ ಬಂದು ಮಾತನಾಡಿದ್ದಾರೆ. ಹೈಕೋರ್ಟ್ನಲ್ಲಿ ಕೇಸ್ ಇರೋದರಿಂದ ದೂರನ್ನು ಸ್ವೀಕರಿಸ್ಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಿದ್ದ ಹಾಗೆ SIT ಮೇಲೆ ಒಂದು ಹೋಪ್ಸ್ ಬಂದು ಈ ರೀತಿಯಾಗಿ ಮಾಡಿದ್ದಾರೆ. ನಮಗೆಲ್ಲ ಗೊತ್ತಿದೆ ಆನೆ ಮಾವುತನ ಕೇಸ್ ಏನು ಅಂತ ಹೇಳಿ. ಆನೆ ಮಾವುತನ ಕೆಲಸ ಮಾಡ್ತಾ ಇದ್ದಂಥ ನಾರಾಯಣ, ಸಫಲ್ಯ ಮತ್ತು ಅವರ ಸಹೋದರಿ ಅಂದರೆ ದೂರದಾರರ ಸೋದರತ್ತೆ ಕಂಪ್ಲೇಂಟ್ ಕೊಟ್ಟಿದ್ದಾರಲ್ಲ, ಅವ್ರ ಸೋದರತ್ತೆ ಯಮುನಾ 2012 ಸೆಪ್ಟೆಂಬರ್ 21ರಂದು ಇದೇ ಬುರ್ಜಿಯಲ್ಲಿರ್ತಕ್ಕಂಥ ಮನೆಯಲ್ಲಿ ತುಂಬ ಭೀಕರವಾದಂಥ ಕೃತ್ಯ ನಡೆದಿತ್ತು. ಕಲ್ಲನ್ನು ಎತ್ತು ಹಾಕಲಾಗಿತ್ತು. ಅದಕ್ಕೆ ಏನೇನೋ ಅನೇಕ ಕಾರಣಗಳನ್ನು ಕೊಡ್ತಾರೆ. ಪದೇ ಪದೇ ಅದನ್ನೇ ಹೇಳಲಿಕ್ಕೆ ಹೋಗೋದಿಲ್ಲ ನಾನು. ಸ್ನೇಹಿತರೆ, ನಿಮಗೆಲ್ಲರಿಗೂ ಗೊತ್ತಿರುತ್ತೆ ಅಂತ ಭಾವಿಸ್ತೇನೆ. ಒಟ್ಟಾರೆಯಾಗಿ ಧರ್ಮಸ್ಥಳ ಗ್ರಾಮದಲ್ಲಿರ್ತಕ್ಕಂಥ ನಿಗೂಢ ಸಾವುಗಳಿಗೆ ಕಾರಣಗಳನ್ನು ಹುಡುಕ್ತಾ ಇರೋ SITಗೆ ಒಂದು ದೊಡ್ಡ ಚಾಲೆಂಜ್ ಅಂತ ಹೇಳ್ಬೋದು. ಅವರು ಎಲ್ಲರೂ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಆಫೀಸರ್ ಆಗಿರೋದ್ರಿಂದ ಎಲ್ಲರೂ ಅನುಭವಿಗಳು, ನುರಿತರು, ಪ್ರಾಮಾಣಿಕವಾಗಿ ಈ ಕೇಸನ್ನು ಒಂದು ಲಾಜಿಕಲ್ ಎಂಡ್ಗೆ ತೆಗೆದುಕೊಂಡು ಹೋಗಬೇಕು. ಯಾರು ಇದರಲ್ಲಿ ವಿಕ್ಟಿಮ್ಸ್ಗಳಿದ್ದಾರೆ ಅವರಿಗೆ ನಿಜಕ್ಕೂ ಕೂಡ ನ್ಯಾಯ ಸಿಗಬೇಕು ಅನ್ನೋ ರೀತಿಯಾಗಿ ಅವರು ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಪಡ್ತಾಯಿದ್ದಾರೆ. ಇದರಲ್ಲಿ ಯಾರೆಲ್ಲ ಬಲಿಪಶುಗಳಿದ್ದಾರೆ ಅವರೆಲ್ಲರಿಗೂ ಕೂಡ ನ್ಯಾಯ ಸಿಕ್ಕೇ ಸಿಗುತ್ತೆ. ಹಾಗಾಗಿ ನಾವಿದರಲ್ಲಿ ಒಂದು ಭರವಸೆನ ಇಟ್ಕೊಂಡು ವೆಯ್ಟ್ ಮಾಡಬೇಕಾಗತ್ತೆ. ಏನೇ ಇರಲಿ ಅಫಿಷಿಯಲ್ ರಿಪೋರ್ಟ್ ಬರೋವರೆಗೂ. ಕೊನೆಯದಾಗಿ ವಿಠ್ಠಲ್ಗೌಡ ಮಾತನಾಡಿರ್ತಕ್ಕಂಥ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ. ಅವರೇ SIT ಸ್ಥಳ ಮಹಜರು ಕರ್ಕೊಂಡು ಹೋದ ನಂತರ ಬಂದು ಮಾತನಾಡಿರ್ತಕ್ಕಂಥದ್ದು, ಅದನ್ನು ಒಮ್ಮೆ ಕೇಳಿಬಿಡಿ. ನಮಸ್ತೆ, ನಾನು ವಿಠ್ಠಲ್ಗೌಡ, ಸೌಜನ್ಯ ಮಾವ. ಫಸ್ಟಿಗೆ ನನ್ನನ್ನು ಮಹಜರಿಗೆ ಕರ್ಕೊಂಡೋಗಿದ್ದರು. ಅಲ್ಲಿ ಸುವಾಗ 3 ನಮಗೆ ಒಂದು ಬುರುಡೆ ಸಿಕ್ಕಿದೆ ಅಲ್ಲಿ ಮೇಲೆ. ಎರಡನೇ ಸಲ ಹೋಗುವಾಗ 5 ನನ್ನ ಕಣ್ಣ ಎದುರಿಗೆ 5 ಸಿಗುತ್ತೆ. ಅದರಲ್ಲಿ ಒಂದು ಮಗುದು ಅನ್ನೋದು ಕಾಣ್ತದೆ. ನಂತರ ಅದರ ಪಕ್ಕದಲ್ಲಿ ಒಂದು 6-7 ಮಣ್ಣಿನ ಮಡಿಕೆ ಕಲಶ ಅಲ್ಲಿ ಸಿಗುತ್ತೆ. ಒಂದು ಸ್ಟಿಕ್ಕು, ಒಂದು ಕನ್ನಡಕ, ಒಂದು ಗ್ಲಾಸು, ಮತ್ತೊಂದು ಮೊಬೈಲ್ ಒಂದು ಕವರು, ಬ್ಯಾಕ್ ಕವರು ಸಿಗುತ್ತೆ.
ಅದು ನೋಡಿದ ತಕ್ಷಣ ನಮಗೆ ಮೈಯೆಲ್ಲ ಜುಮ್ ಒಂದ್ಸಲ ಆಯಿತು. ಯಾಕಂದರೆ ಅವತ್ತು ನಾನು ನಿನ್ನೆ ನಿದ್ದೆ ಮಾಡಲಿಲ್ಲ, ಬೇಜಾರಾಯಿತು. ನಾವು ಕ್ಷೇತ್ರದಲ್ಲಿ ಈ ಥರ ಆಗ್ತಾಯಿದೆಯಾ ಅನ್ನೋದು ಸ್ವಲ್ಪ ತುಂಬ ಬೇಜಾರಾಯಿತು. ಅದು ಸರಿಯಾಗಿ ತನಿಖೆ ಮಾಡಬೇಕು, ಅದಕ್ಕೆ ಯಾರು ಅದನ್ನು ಕೊಲೆ ಮಾಡಿದ್ದಾರೆ, ತಂದು ಯಾರು ಬಿಸಾಡಿದ್ದಾರೆ ಅನ್ನೋದು ನಮಗೆ ಅದು ತನಿಖೆ ಆಗಬೇಕು. ಮತ್ತು ಅದರಲ್ಲಿ ನಮ್ಮ ಸೌಜನ್ಯಗೆ ನ್ಯಾಯ ಸಿಗಬೇಕು. ಮಂಗಳೂರುಡ್ಡೆಗೆ 2 ಸಲ ಕರ್ಕೊಂಡು ಹೋಗಿದ್ದಾರೆ ಮಾಜಾರಿಗೆ, ಒಂದು ಸ್ಪಾಟ್ ಮಾಜಾರಿಗೆ. ಅದು ಕರ್ಕೊಂಡು ಹೋಗುವ ವೇಳೆಯಲ್ಲಿ ಅಲ್ಲೇ ಒಂದು 3 ಮನುಷ್ಯರ ಕಲೆಬರವು ಸಿಗುತ್ತೆ ಅಲ್ಲೇ ಪಕ್ಕದ ಒಂದು 10 ಫೀಟಲ್ಲಿ. ನಂತರ 2ನೇ ಸಲ ಮಾಜಾರಕ್ಕೆ ಹೋಗುವಾಗ ಕೆಳಗಡೆ ಎಣ್ಣೆಗಳ ರಾಶಿ ನಮ್ಮ ಕಣ್ಣಿಗೆ ಕಾಣುವಂಥದ್ದು ಒಂದು 5 ನನ್ನ ಕಣ್ಣಿಗೆ ಕಾಣಿದೆ. ಮತ್ತು ಒಂದು ಸಣ್ಣ ಮಗುದು ಅನ್ನೋದು ಸ್ವಲ್ಪ ಅದರಲ್ಲಿ ನನಗೆ ಗೋಚರ ಆಗ್ತಾಯಿತ್ತು. ಒಂದು ಸಣ್ಣ ಮಗುದು ಎಲುಬಿದೆ. ಅದು ಪಕ್ಕದಲ್ಲಿ ಈ ವಾಮಾಚಾರಕ್ಕೆ ಬಳಸುವಂಥದ್ದು ಸಣ್ಣ ಒಂದು ಕಲಶಗಳು ಬರುತ್ತೆ, ಒಂದು 5-6 ಕಲಶ ಇತ್ತು. ಅದು ಸಹ ನಾನು ನೋಡಿದ್ದೇನೆ ಅಲ್ಲಿ. ಅದು ನನ್ನ ಅಧಿಕಾರಿಗಳಿಗೆ ನಾನು ಅವರಿಗೆ ಹೇಳಿದ್ದೀನಿ ನಾನು ಈ ಥರ. ಮತ್ತು ಮಣ್ಣೊಂದು ಜರಿದ ಮಣ್ಣು ಏನು ಹೆಣ ಹಾಕಿದ ಪ್ಲೇಸ್ ನೋಡುವಾಗ ಮಣ್ಣು ಒಂಥರ ಇದಾಗಿದೆ, ಎಲ್ಲಿ ಆ ಗುಡ್ಡೆಯನ್ನು ಸ್ವಲ್ಪ ಜರಿದು ಹೆಣವನ್ನು ಮುಚ್ಚಿ ಹಾಕಲಿಕ್ಕೆ ಮಣ್ಣು ಎಲ್ದು ಹಾಕಿದ ಒಂಥರ ಆ ಪ್ರದೇಶ ಕಾಣ್ತಾ ಇದೆ. ಅದೇ ಒಂದು 4-5 ಒಂದು 5-6 ಫೀಟಲ್ಲಿ ಬುರುಡೆಗಳ ರಾಶಿ ಇದೆ ಅಲ್ಲಿ. ಮತ್ತು ಎಲುಬುಗಳು ಎಲ್ಲ ಸ್ಪ್ರೆಡ್ ಆಗಿದೆ, ಅಲ್ಲೆಲ್ಲ ಸ್ಪ್ರೆಡ್ ಆಗಿದೆ. ಕೆಲವು ಮಣ್ಣಿನ ಒಳಗೆ ಕಾಣ್ತದೆ. ಈ ಅವರ ಬುರುಡೆಗಳೆಲ್ಲ ಮೇಲೆ ಕಾಣ್ತದೆ. ಮೊನ್ನೆ ನೋಡಿದ್ದು ಹಾಗೇ ಇದೆ, ಅದು ಯಾವುದು ಮುಟ್ಟಲಿಲ್ಲ. ನಿನ್ನೆ ಸಹ ನೋಡಿದನ್ನು ಮೊನ್ನೆ ನೋಡಿದ್ದನ್ನು ನಿನ್ನೆ ನೋಡಿದ್ದೀವಿ, ನಿನ್ನೆನೂ ಮುಟ್ಟಲಿಲ್ಲ. ನಿನ್ನೆ ನೋಡಿದ್ದನ್ನು ಅದನ್ನು ತೆಗೆದಿಲ್ಲ, ಹಾಗೆ ಇಟ್ಟು. ನಾವು ನಿನ್ನೆ ವಾಪಸ್ ಬರುವಾಗ ಹೇಳಿದ್ದೀನಿ, ನೀವು ಎಷ್ಟು ಹೊತ್ತಿಗೂ ನಾವು ಕರೆದು ನಾವು ಬರ್ತೀವಿ. ರಾತ್ರಿ 1 ಗಂಟೆ ಫೋನ್ ಮಾಡಿ ಕರೀರಿ, ನಾವು ನಿಮ್ಮ ತನಿಖೆಗೆ ನಾವು ಸಿದ್ಧ ಇದ್ವಿ ಅಂತ ನಾವು ಹೇಳಿ ಬಂದಿದ್ದೀವಿ. ಚಿನ್ನಯ್ಯ, ತೆನಾಸಿ, ರಂಗ, ಸುಬ್ರಹ್ಮಣ್ಯ ಎಷ್ಟು ಜನ ಇದ್ದಾರಲ್ಲಿ ಅವೆಲ್ಲ ನನ್ನ ಹತ್ರ ಹೇಳಿದ್ದಾರೆ. ಅವರ ಮಾಹಿತಿ ಪ್ರಕಾರ ನಾನು ಎಲ್ಲಿ ತೋರಿಸ್ಲಿಕ್ಕೆ ನಾನು ರೆಡಿ ಇದ್ದೇನೆ. SIT ನಮ್ಮನ್ನು ಕರೀಲಿ, ನಾವು ಎಲ್ಲ ಪ್ರದೇಶವನ್ನು ತೋರಿಸ್ತೀವಿ. ನಾವು ಅದೇ ಊರಲ್ಲಿದ್ದು ಒಂದೇ ಇದರಲ್ಲಿ ಅಷ್ಟು ರಾಶಿ ಹಾಕಿದ್ದಾರೆ ನಮಗೆ ಆಶ್ಚರ್ಯ ಆಗಿದೆ. ಚಿನ್ನಯ್ಯ ಹೇಳಿದ್ದು 100% ಸತ್ಯನೇ, ಅದರಲ್ಲಿ ಡೌಟ್ ಇಲ್ಲ.